ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾ ಇವತ್ತಿನ ವ್ಲಾಗ್ ಅಲ್ಲಿ ಬಂದ್ಬಿಟ್ಟು ಸಂಡೇ ಸ್ವಲ್ಪ ಫ್ರೀ ಆಗಿರ್ತೀವಲ್ವಾ, ಸೊ ಅದಕ್ಕೆ ಆಚೆ ಸ್ವಲ್ಪ ಗಿಡಗಳಿಗೆ ನೀರ್ ಹಾಕೋದು, ಹಂಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಒಂದ್ ಕೆಲ್ಸ ಇದೆ, ಅದೊಂದು ಮಾಡ್ಬೇಕು. ಇನ್ನ ಹಂಗೆ ಸ್ವಲ್ಪ ಮನೆ ಮುಂದೆ ಕ್ಲೀನ್ ಮಾಡ್ಬೇಕು ಅಂತ ನಾನು ಚಿಕ್ಕದಾಗಿ ಮಿನಿ ಕ್ಲಿಪ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನ ನಿಮ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಸಂಡೇ. ನಂಗೆ ನಾನು ಇವತ್ತು ಸ್ಪೆಷಲ್ ಬಂದ್ಬಿಟ್ಟು ಏನು ಮಾಡಿಲ್ಲ, ಸ್ವಲ್ಪ ಚಿಕನ್ ಮಾಡ್ಬಿಟ್ಟು ಸಾಂಬಾರ್ ತರ ಮಾಡಿ ರೈಸ್ ಮಾಡಿದ್ದೀನಿ, ತೋರಿಸ್ಕೊಡ್ತೀನಿ. ರೈಸು ಹಂಗೆ ಚಿಕನ್ ಸಾಂಬಾರು ಎಷ್ಟು ಮಾತ್ರ ಮಾಡ್ಕೊಂಡಿದೀನಿ. ನಾನು ಸಂಡೇ ಇನ್ನೇನು ಮಾಡ್ಲಿಕ್ಕೆ ಹೋಗಿಲ್ಲ. ನಂಗೆ ಮನೆ ಮುಂದೆ ನೋಡಿ ತುಂಬಾ ಗಲೀಜಾಗಿದೆ, ಗಿಡಗಳು ಸ್ವಲ್ಪ ನೀರಿಲ್ದೆ ಮಲ್ಕೊಂಡಿದ್ದಾವೆ. ನಮ್ಗೆ ನೀರ್ ಬೇಕು ಅಂತ ಕೇಳೋ ತರ ಇದಾವೆ ಅವು. ಸೊ ಅದಕ್ಕೆ ಸ್ವಲ್ಪ ನೀರ್ ಇಟ್ಬಿಟ್ಟು ಸ್ವಲ್ಪ ಹಂಗೆ ಮನೆ ಮುಂದೆ ಕ್ಲೀನ್ ಮಾಡ್ಬೇಕು. ಹಂಗೆ ನೋಡ್ತಾ ಬಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಕೆಲ್ಸ ಅಂತ ಅಂದ್ನಲ್ವಾ, ಇದ್ರಲ್ಲಿ ಸ್ವಲ್ಪ ಕೆಲಸ ಇದೆ. ಏನು ಅಂತ ಹೇಳ್ತೀನಿ, ಮತ್ತೆ ನೋಡಿರ. ಮಕ್ಳು ಬಂದ್ರೆ ಮಕ್ಳು ಆಟ ಆಡ್ಕೋತಾ ಇದ್ದಾರೆ. ಅವ್ರದ್ದು ರೊಟೀನ್ ಪ್ಲೇಸ್ ಆಟ ಆಡ್ಕೊಳಕ್ಕೆ ದೋಸೆ ಮಾಡ್ತಾ ಇದಾರಂತೆ. ಫ್ರೆಂಡ್ಸ್, ಇದು ನೋಡ್ಬೋದು ನೀವು, ಇಲ್ಲಿ ಒಂದು ಹಾವು ಥರ ನೋಡಿ, ಸೇಮ್ ಹಾವು ಥರನೇ ಇದೆ, ಸ್ನೇಕ್ ಥರ. ಇದು ಬಂದ್ಬಿಟ್ಟು ಒಂದು ಆಲೂಗಡ್ಡೆ ಗಿಡ ಅಂತ, ದೊಡ್ಡದಾಗಿ ಆಗುತ್ತೆ, ಅಂದರೆ ಒಂದೊಂದು ಇಷ್ಟು ಸೈಜ್ ಆಗುತ್ತೆ. ಸೊ ಇದು ಆಲೂಗಡ್ಡೆ ಗಿಡ, ಇದು ಬಳ್ಳಿ ಥರ ಹೋಗುತ್ತೆ. ಇದಕ್ಕೆ ನಾವು ಚಪ್ರ ಹಾಕಿದ್ರೆ ಅದರಲ್ಲಿ ತುಂಬ ಎಲೆ ಹತ್ರ ಈ ಥರ ಎಲೆ ಇದೆಯಲ್ವಾ ನೋಡಿ, ಈ ಎಲೆ ಹತ್ರ ಕಾಯಿ ಬಿಡುತ್ತೆ, ತುಂಬ ದೊಡ್ಡದಾಗುತ್ತೆ, ಒಳ್ಳೆ ದೊಡ್ಡ ತೆಂಗಿನಕಾಯಿ ಥರ ಬೆಳೆಯುತ್ತೆ ಇದು. ಇದಕ್ಕೆ ಚಪ್ರ ಹಾಕಿಲ್ಲ, ಅದಕ್ಕೆ ಇದಕ್ಕೆ ಹೋಗಿದೆ ನೋಡಿ, ಅಲ್ಲಿ ಯಾವ ಥರನೇ ಹೋಗಿದೆ ಇದರಲ್ಲಿ. ಸೊ ಹಂಗೆ ಬಂದರೆ ಮತ್ತೆ ಇದರಲ್ಲಿ ದಾಸವಾಳ ಗಿಡದಲ್ಲಿ ನಾನು ಒಂದು ಡಿಫಿಕಲ್ಟ್ ಅಂತ ಹೇಳಿದ್ನಲ್ವ, ಇದರಲ್ಲಿ ಏನಾದರೂ ಇದೆಯಾ ನೋಡಿ ಒಂದು ಸತಿ. ದಾಸವಾಳ ಗಿಡ ಅಲ್ವಾ, ಇದರಲ್ಲಿ ಬಂದ್ಬಿಟ್ಟು ಮಲ್ಲಿಗೆ ಗಿಡ ಅಲ್ಕೊಂಡಿದೆ ನೋಡಿ, ಹೂವು ಎಲ್ಲ ಬಿಟ್ಟಿದೆ. ಮಲ್ಲಿಗೆ ಗಿಡ ಇದರಲ್ಲಿ ಸೇರ್ಕೊಂಡು ಬಿಟ್ಟಿದೆ. ಈಗ ಇದರಿಂದ ತೆಗಿಯೋಕ್ಕಾಗುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡ್ತೀನಿ, ಬಂದರೆ ಸೈಡ್ಗೆ ತೆಗಿಬೇಕು ಇದನ್ನು. ಇದಕ್ಕೆ ಸಪ್ರೇಟಾಗಿ ಕಟ್ಟಿಗೆ ಕಟ್ಟಿ ಅದಕ್ಕೆ ಒಂಥರ ಚಪ್ರ ಥರ ಆಗಬೇಕು. ಇವಾಗ ಇದನ್ನು ಟ್ರೈ ಮಾಡಬೇಕು. ತುಂಬ ಸೆಕೆ ಆಗ್ತಾಯಿದೆ, ಬಿಸಿಲಿಲ್ಲ ಆದ್ರೂ ಸೆಕೆ ಆಗ್ತಾಯಿದೆ. ನಮ್ಮ ಮನೆ ಮುಂದೆ ಬಂದರೆ ನೀರೆಲ್ಲ ಬಿಟ್ಟರೆ ಎಲ್ಲ ಬಂದು ಇಲ್ಲಿ ಶೇಖರಣೆ ಆಗುತ್ತೆ ನೋಡಿ. ಸ್ವಲ್ಪ ಇಲ್ಲಿ ಹಳ್ಳ ಇದೆ, ಆ ಹಳ್ಳದಲ್ಲಿ ಬಂದು ನೀರು ಸೇರ್ಕೊಂಡು ಬಿಡ್ತವೆ. ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಇದನ್ನು ನೋಡೋಣ.
ಇದು ಸೇರ್ಕೊಂಡ್ಬಿಟ್ಟಿದೆ ನೋಡಿ ಇದ್ರ ಕೆಳಗಡೆ ನೋಡಿ, ತೆಗಿಯೋಕ್ಕಾಗ್ತಾ ಇಲ್ಲ. ಹೊಡಿಬೇಕು ಇದನ್ನು, ಹೊಡೆದ್ರೂ ಬರ್ತಾ ಇಲ್ಲ, ತಗಲ್ತು ಕೈಗೆ ನೋಡಿ. ಏನಾದರೂ ಟ್ರೈ ಮಾಡಿ ಇದನ್ನು ತೆಗಿಬೇಕು ಫಸ್ಟ್. ಇಲ್ಲಿ ಹೋಗಿದೆ ನೋಡಿ, ಹೆಂಗೆ ಮಾಡಿ ತೆಗಿಯೋಣ ಆಗ್ತಿಲ್ಲ. ಅಂತೂ ಇಂತೂ ಕಷ್ಟಪಟ್ಟು ಇಷ್ಟು ಮಾತ್ರ ಮಾಡಿಬಿಟ್ಟೆ. ಆಲೂಗಡ್ಡೆದು ಬಲ್ಲಿ ಆ ಕಡೆಗೆ ಇಟ್ಟಿದ್ದೀನಿ, ಅದಕ್ಕೆ ದಾರ ಕಟ್ಟಿ ಹಂಗೆ ಇಟ್ಕೊತೀನಿ. ಸೊ ಮಲ್ಲಿಗೆ ಗಿಡ ಅಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಏನಾದರೂ ಕಷ್ಟಪಟ್ಟು ಈ ಥರ ಮಾಡ್ಕೊಂಡ್ಬಿಟ್ಟೆ. ಆ ಕಡೆ ಈ ಕಡೆ 3 ಕಟ್ಟಿಗೆನ ಇಟ್ಟು ಈ ಥರ ಇಟ್ಟಿದ್ದೀನಿ. ಇದರಿಂದ ಬಿಡ್ಸೋಕ್ಕೆ ತುಂಬ ಕಷ್ಟ ಆಯಿತು. ಮೇಲೆಲ್ಲ ಬರಲ್ಲಪ್ಪ, ಸಾಕಾಗೋಯ್ತು. ಹಾಗೆ ಅದೆಲ್ಲ ಮುಗೀತು ಅಂತ ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಹಂಗೆ ಸುಮ್ಮನೆ ಇದ್ದು ಆದರೆ ಸಾಕಾಯಿತು ಅಂತ ಹಂಗೆ ಪೆನ್ನಿಂಗ್ ಇದ್ದೋಗುತ್ತೆ. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದಿನ ಬಟ್ಟೆ ಹೋಗಿದ್ರು ಇಷ್ಟು ಬಟ್ಟೆ ಇರುತ್ತೆ ನಮ್ಮ ಮನೆಯಲ್ಲಿ. ನೋಡ್ರಲ್ಲ ನಮ್ಮ ಸಂಡೇ ಫಂಡೇನ ಯಾವ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಅಂತ. ಇದೇ ಥರ ದಿನ ಅಂದರೆ ದಿನ ಎಲ್ಲ ಸಂಡೇ ಮಾತ್ರ ಯಾವುದಾದ್ರೂ ಪೆಂಡಿಂಗ್ ಇರೋ ಕೆಲಸನ ಮಾತ್ರ ಮಾಡ್ಕೋತೀವಿ. ಅದನ್ನು ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ. ಇನ್ನು ಅದನ್ನು ಗಿಡನ ಇದು ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಅದು ಬೇರೆ ಇದು ಆಗೋಗಿತ್ತು, ದಾಸವಾಳ ಗಿಡದ ಕೊಂಬೆಗಳೆಲ್ಲ ದಪ್ಪ ಆಗೋಗಿತ್ತು, ಅದು ಆಗಿರಲಿಲ್ಲ. ಅದು ಸ್ವಲ್ಪ ಕಷ್ಟ ಆಯಿತು. ಇನ್ನು ನಿಮಗೆ ಎಂಥ ವೀಡಿಯೋಸ್ ಬೇಕು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಅಂಥ ವೀಡಿಯೋಸ್ನ ಮಾಡ್ತೀನಿ. ಸೊ ಇನ್ನು ಯಾರಾದರೂ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ವಿಷಯಕ್ಕೆ ಬಂದರೆ, ನಾನು ನಿನ್ನೆ ಮೀಶೋನಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ದೆ. ತುಂಬ ಫ್ರೆಂಡ್ಲಿ ಬಜೆಟಲ್ಲೇ ಇದೆ, ನೀವು ಕೂಡ ಬೈ ಮಾಡ್ಕೋಬೋದು ಅಂಥದ್ದು. ತುಂಬ ಚೆನ್ನಾಗಿದೆ, ಕಾಟನ್ ಬಟ್ಟೆ ಇದು. ಅದು ನೋಡ್ಬೋದು, ಎಲ್ಲ ನಾನು ಕಿತ್ತಾಕಿದ್ದೀನಿ ನೋಡಿ. ಇಲ್ಲಿ ನಾನೆಲ್ಲ ಮೀಶೋಯಿಂದನೇ ಬುಕ್ ಮಾಡ್ಕೋತೀನಿ ನೋಡಿ, ಎಲ್ಲ ಮೀಶೋದೇನೆ. ಇದು ತುಂಬ ಚೆನ್ನಾಗಿ ಬಂದಿದೆ, ಕಾಟನ್ ಬಟ್ಟೆ ನೋಡ್ಬೋದು ನೀವು. ಇದು ಕೆಳಗಡೆ ಬಂದಿರೋದು ಇದು ನೋಡಿ, ಇದು ಕೆಳಗಡೆ ಇದು. ಮತ್ತು ಇದು ಬಂದ್ಬಿಟ್ಟು ರೌಂಡ್ ನೆಕ್ಗೆ ಈ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಸ್ಲೀವ್ಸು ಈ ಥರ ಬಂದಿದೆ. ಹೊಸ ಬಟ್ಟೆ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ಬ್ಯಾಗ್ಗೂ ಹಂಗೆ ಬಂದಿದೆ ನೋಡಿ, ನೆಕ್ಗಿಲ್ಲ, ಬ್ಯಾಕ್ ನೆಕ್ಗೇನಿಲ್ಲ, ಆದರೆ ಕೆಳಗಡೆ ಬಾರ್ಡರ್ ಮಾತ್ರ ಅದೇ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಕಾಟನ್ನು. ಇದು ಬಂದ್ಬಿಟ್ಟು ದುಪ್ಪಟ್ಟ ಅಂತೂ ಆಸಮ್ ಆಗಿ ಬಂದಿದೆ ನೋಡ್ಬೋದು. ಸೂಪರ್ ಕ್ಲಾತ್ ಅಂತಾನೆ ಹೇಳ್ಬೋದು. ಫುಲ್ ದುಪ್ಪಟ್ಟ ಎಲ್ಲ ಅದೇ ಥರ ಹೋಗಿ ಬಂದಿದೆ ನೋಡ್ಬೋದು. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ಬಟ್ಟೆ. ನಿಮಗೂ ಇಷ್ಟ ಆದರೆ ನಾನು ಅದು ಪೇಜ್ ಹಾಕಿರ್ತೀನಿ ನೋಡಿ. ನನಗೆ ಇದು ಬಂದ್ಬಿಟ್ಟು
378 ರುಪೀಸಲ್ಲಿ ಸಿಕ್ಕಿದ್ದು. ಅದನ್ನು ಬುಕ್ ಮಾಡಿದ್ಮೇಲೆ ಮತ್ತೆ ಅಮೌಂಟ್ ಚೇಂಜ್ ಆಗ್ತಾನೆ ಇರ್ಬೋದು. ನಾನು ಬೇಕಂದರೆ ನಿಮಗೆ ಅದರ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಓಕೆ, ಇನ್ನು ನಿಮಗೆ ಇದೇ ಥರ ವೀಡಿಯೋಸಿಂದ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.